Good morning ಎಲ್ರಿಗೂ ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆ ಸೊ ನಾನು ಒಂದು ನೀವು ಅನ್ಕೊಂಡಿರ್ತೀರಾ ಯಾವ್ದಿದು ನಿರ್ಜನ ಪ್ರದೇಶಕ್ಕೆ ಹೋಗಿದ್ಯೋ ಪ್ರಿಯಾ ಅಂತ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಸೊ ನಾನು ಬಂದಿದ್ದೀನಿ ನನ್ನ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಎಷ್ಟು ಶೂಟ್ ಮಾಡಿಸ್ತೀಯ ಅಂತೆಲ್ಲ ಕಮೆಂಟ್ ಮಾಡಬೇಡಿ. ನೋ ಕಾಮೆಂಟ್ಸ್. ಬ್ಯಾಚುಲರ್ ಥರ ಪ್ರೀ ವೆಡ್ಡಿಂಗ್ ಶೂಟು ಮಾಡ್ತಾ ಇರಬೇಕಲ್ಲ, ಅದಕ್ಕೆ. ಸೊ ನಾವು ಬಂದಿದ್ದೀವಿ ಇವಾಗೊಂದು ಕನಕಪುರ ರೋಡಲ್ಲಿರೋ ಯಾವುದೋ ಒಂದು ನಿರ್ಜನ ಪ್ರದೇಶ. ಉಮೇಶ್ ಕರ್ಕೊಂಡ್ಬಂದಿದ್ದಾರೆ ನನ್ನನ್ನು. ಸೊ ಬನ್ನಿ ನಿಮಗೆ ಬಿಹೈಂಡ್ ದ ಸೀನ್ಸ್ ಆಫ್ ಆರ್ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ತೋರಿಸ್ತೀನಿ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾಕೆ ಮುಖ ಹಂಗಿಟ್ಕೊಂಡು ನಗು? ಯಾಕೆ ಅಷ್ಟು ಹೆದರ್ಕೋತಿದ್ಯಾ ಯೂಟ್ಯೂಬಲ್ಲಿ? ಇಲ್ಲಿ ನೋಡಿ, ತೇಜ್, ಉಮೇಶ್, ತೇಜ್, ಶರತ್. ನಾನು ಬ್ಲಾಗ್ ಮಾಡೋದಿನ್ನೇ ಅವ್ರು ಶೂಟ್ ಮಾಡ್ತಾ ಇದ್ದಾರೆ. ಇದು ಯಾವುದು ಉಮೇಶ್ ಜಾಗ? ಯಾವುದೋ ಗೊತ್ತಿಲ್ದಿರೋ ಊರಿಗೆ ಕರ್ಕೊಂಬಂದಿದ್ದೀರಲ್ಲ ಶೂಟ್ ಮಾಡಕ್ಕೆ. ಶರತ್ ಅದನ್ನೇ ಶೂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದಸ್ ತಾರಾ ಹೂ ಡಿಡ್ ಮೈ ಮೇಕಪ್. ನಾನು ಮುಂಚೆ ಶೂಟ್ಗೆ ಅವರೇ ಮಾಡಿದ್ದು, ಇವತ್ತು ಅದೇ ಮಾಡ್ತಿರೋದು. ಸೊ ಬಿ ಟಿ ಎಸ್ ತೋರಿಸ್ತೀನಿ ಇವತ್ತು. ಸದ್ಯಕ್ಕೆ ಇಲ್ಲೆಲ್ಲೋ ಕರ್ಕೊಂಬಂದಿದ್ದಾರೆ, ನೀರಿದೆ ಅಂತ. ನೀರೇ ಇಲ್ಲ ಇಲ್ಲಿ. ಸೊ ಹೆಂಗೆ ಶೂಟ್ ಮಾಡ್ತೀವಿ, ಏನೇನು ಮಾಡ್ತೀವಿ ಆ್ಯಂಡ್ ದ ಫನ್ ಇವತ್ತು ನೋಡೋಣ. ಮೇಲ್ಕೋಟೆ ಬಿ ಟಿ ಎಸ್ ಮಾಡೋಕ್ಕಾಗಿಲ್ಲ, ಬಟ್ ಈ ಬಿ ಟಿ ಎಸ್ ಮಾಡ್ತೀವಿ. ಉಪ್ಸ್, ನೀನು ನೋಡಿ ಲೈಫಲ್ಲಿ ನಾನು ಬಿದ್ದೆ, ಫೋನು ಬಿತ್ತು. ಮೂವ್ಮೆಂಟ್ ಮಾಡಿ ಮೇಡಮ್, ಅಲ್ಲಿಂದ 3, 2, 1 ಗೋ. ಒಂದು ನಿಮಿಷ, ಅವಾಗಲೇ ಮಾಡಿದ್ದೀನಿ. ಹಿಂಗೆ ಮಾಡಿ ಹಿಂಗೆ ಮಾಡಿದ್ನಲ್ಲ ಅದು. ಅಲ್ಲಿ ರೊಮ್ಯಾಂಟಿಕ್ ಆಗಿ ನೀನೇನು ಮಾಡಬೇಡ, ನಾನು ಮಾಡ್ತೀನಿ. ಅವರೇ ಮಾಡ್ತಾರೆ ಇದು. ಹಾಂ, ರೆಡಿ. 3, 2, 1 ಮೂವ್. ನಿನ್ನೆ ನೈಸ್ ಎಲ್ಲ ಐತಿ. Like I'll stand. You do what you want to me. I'll stand. Literally ಆ ಫೋಟೋ ಹಿಂಗೆ ನಿಂತಿದೆ ನೀನು. ಸಾಕಾಗಿದೆ. 3, 2, 1 ಗೋ. ನಿಮ್ಮ ಕಡೆ ಒಂದು ಪರ್ಫೆಕ್ಟ್ ಒಂದು ಮಾತ್ರ ಆಗ್ತಿದೆ. ಹಾಕ್ಲಿಸೋದೆಲ್ಲ ಬಂತು ಬ್ಲಾಗ್ಗೆ. ನಿದ್ದೆ ಬರ್ತಿದೆ. ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಬಂದಿಲ್ವಾ? 3 ಗಂಟೆಗೆ ಎದ್ದಿದ್ದೀನಿ. 3 ಗಂಟೆಗೆ ಎದ್ದು ಮೇಕಪ್ ಮಾಡಿಸ್ಕೊಂಡು 4 ಗಂಟೆಗೆಲ್ಲ ಆಮೇಲೆ ಎದ್ದು ಐ ಹ್ಯಾವ್ ಕಮ್. ಅದಕ್ಕೆ ನಿದ್ದೆ ಬರ್ತಿದೆ. ಈ ಓವರ್ ಆಕ್ಟಿಂಗ್ ಯಾಕೆ ಮಾಡ್ತೀವಿ ಅಂತ ಹೇಳ್ಬೋದಾ? ನೋಡ್ರಿ, ನಾನು ಹೇಳಿದ್ದೇನೆ. ಈಗ ಜಸ್ಟ್ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ಮಿಸ್ಟರ್ ಜಯಂತ್ ಅವರು ನನಗೆ ಹೇಳ್ತಾ ಇದ್ರು, ನಾನು ಯೂಟ್ಯೂಬ್ ಓಡ್ತಿರೋದೇ ಅವರ ಫೇಸ್ ವ್ಯಾಲ್ಯೂ ಇಂದ ಅಂತ. ಯಾಕೆಂದ್ರೆ ಅವ್ರ ವಿಡಿಯೋಸ್ ಹಾಕಿದ್ರೆ ನಂದು ಲ್ಯಾಕ್ಸ್ ಗಟ್ಲೆ ವ್ಯೂಸ್ ಹೋಗುತ್ತೆ ಅಂತ, ಇಲ್ಲ ಅಂದ್ರೆ ಹೋಗಲ್ವಂತೆ. ರೀಲ್ಸು ಅಷ್ಟೇ, ಅವ್ರದ್ದಿದ್ರೆ ಅಷ್ಟೇ ಹೋಗುತ್ತೆ ಅಂತ. ಬಿಕಾಸ್ ಆಫ್ ಹಿಸ್ ಫೇಸ್ ವ್ಯಾಲ್ಯೂ ನನ್ನ ಚಾನಲ್ ನಡೀತಿದೆ ಅಂತ ಹೇಳಿದ್ರು. ಕಮೆಂಟ್ ಸೆಕ್ಷನ್ ಅಲ್ಲಿ ಇದನ್ನ ಮರಿಬೇಡಿ. ಜಸ್ಟ್ ನಾವು ಹಿ ವಾಸ್ ಟೆಲ್ಲಿಂಗ್ ಮೀ. ನಂಗೆ ನಾಚೆ ಆಗಲ್ಲ, ನೀನು ಹೇಳ್ತಾ ಇದ್ದಿದ್ದು. ನಾನು ಹತ್ರ ಏನು ಹೇಳೇ ಇಲ್ಲಪ್ಪ. ಮದರ್ ಪ್ರಾಮಿಸ್ ಮಾಡು. ದಟ್ಸ್ ಹೌ ಐ ಕ್ಯಾಚ್ ಲಯರ್ಸ್. ಅಷ್ಟೇ ಮ್ಯಾಟ್ರು. ತಾರಾ ಇಸ್ ಬೋರ್ಡ್ ಅಲ್ಲ ತಾರ? ಸ್ವಲ್ಪ ಅಂತ. ಥ್ಯಾಂಕ್ಸ್ ತಾರ. ಹ್ಞೂ, ಲಾಸ್ಟ್ ಟೈಮ್ ಮೇಲ್ಕೋಟೆಲ್ ನನ್ ಬಿಟ್ಟು ಪುಳಿಯೋಗರೆ ತಿನ್ನಕ್ ಹೋಗಿದ್ರು ತಾರ. ಅವರೊಂದು ವ್ಲಾಗ್ ಮಾಡ್ತಾ ಇದಾರೆ. ಸೇ ಸಮಥಿಂಗ್, ಅಟ್ ಲೀಸ್ಟ್ ಸಮಥಿಂಗ್ ಯು ಟೆಲ್. ಹಾಂ, ಥ್ಯಾಂಕ್ ಯು, ಖುಷಿ ಆಯ್ತು.
I was a really good girl. ಇದಾಗಿದ್ದ ಗುರು ಬೇಕಾ ಒಂದ್ ಮೂರು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಓಕೆ, ಸದ್ಯಕ್ಕೆ ಈ ಲೊಕೇಶನ್ ಮುಗಿಸ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೆಟ್ ಗೋಯಿಂಗ್. ಕ್ಯಾಪಲ್ಲಿ ತಿಂಡಿ ತಿನ್ನಬೇಕು. 9 ಗಂಟೆ, ಫುಲ್ ಹಸುವಾಗಿದೆ. ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೊರಡೋಣ. ಒಂದು Airbnb-ಗೆ ಶೂಟ್ ಮಾಡಕ್ಕೆ ನಾವು ಶೂಟಿಂಗ್ ಮಾಡಿ ಶುರು ಮಾಡಿದೀವಿ. ತಿಂಡಿ ತಿನ್ಕೊಂಡು ಬಂದು ಚೇಂಜ್ ಮಾಡಿ ಶರತ್ ಎಲ್ಲ ಬೆಳಗಿನ ಬೈತಾ ಇದ್ದಾರೆ ನಮ್ಗೆ. ಯಾರೋ ನನ್ನ ಮೇಲೆ ಹಲ್ಲೆ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಶೂಟ್ ಮಾಡಿದ್ದಾರೆ. ಎಲ್ಲರೂ ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ರೆಡಿ ಶರತ್, ರೆಡಿ ರೆಡಿ ನಿಂತು ರೆಡಿ. ಅಲ್ಲಿ ಪೊಸಿಷನ್ ಓಕೆ. ಸೊ ಕಾಸ್ಟ್ಯೂಮ್ ಚೇಂಜ್, ನೆಕ್ಸ್ಟ್ ಔಟ್ಫಿಟ್ಟಲ್ಲಿ ನಾವು ಇವಾಗ ಶೂಟ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಬೆಳಗಿಂದ 2 ಕಾಸ್ಟ್ಯೂಮ್ ಆಯಿತು, 3rd ಕಾಸ್ಟ್ಯೂಮ್. ಆ್ಯಂಡ್ ದೆನ್ ಐ ಥಿಂಕ್ ವಿ ಹ್ಯಾವ್ 2 or 3 more to go. ತಾರಾ ಅವರು ಟೀ ಮಾಡ್ತಾ ಇದ್ದಾರೆ. ಅಲ್ಲಿಬ್ರು ಓತ್ಲ ಹೊಡಿತಾ ಇದ್ದಾರೆ, ಟೀ ಮಾಡ್ತಾ ಇದ್ದಾರೆ ತಾರಾ. ಉಮೇಶ್ ಇನ್ಸ್ಟಾಗ್ರಾಮಲ್ಲಿ ಬ್ಯುಸಿ ಇದ್ದಾರೆ. ಅಲ್ಲಿ ಶರತ್ ಎಲ್ಲೋ ಫೋನಲ್ಲಿ ಮಾತಾಡ್ಕೊಂಡು ಹೋಗಿದ್ದಾರೆ. ಈ ವ್ಲಾಗರ್ ಇಲ್ಲಿ ಕೂತಿದ್ದಾರೆ. ಜಯಂತ್ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ನೋ ಥರ ಕೂತಿದ್ದಾರೆ. ಮತ್ಯಾದು ಉಮೇಶ್ ಮಾಡಿ ಅದೇನು ಹಂಗ ನಾನು ಹಿಂಗೆ ಗುದ್ದದ್ ಅನ್ಕೊಂಡೆ. ನನಗೆ ನಾನು ಲವ್ ಮಾಡೋದ್ರಲ್ಲಿ ವೀಕು, ಫೈಟ್ ಮಾಡೋದ್ರಲ್ಲಿ ಸ್ಟ್ರಾಂಗು. ಹಂಗೆ ಅನ್ಕೊಂಬೇಡಿ, ನಾನು ತುಂಬ ಸ್ವೀಟು. ಇವತ್ತಿನ ಶೂಟ್ದು ಅಷ್ಟು ಕಾಸ್ಟ್ಯೂಮ್ಸ್ ಆರ್ ಫ್ರಮ್ ಮಿಂತ್ರಾ. ಹಾಂ, ಕುಡಿ. ಸ್ಮೈಲ್ ಕುಡಿ ಕುಡಿ. ಗುಡ್ ಮಾರ್ನಿಂಗ್. ನೀವು ಡಲ್ ಆಗಿದ್ದೀರಿ ಸರ್. ಅವ್ರು ತಪ್ತವ್ರೆ, ನೀವು ನಿಮ್ಮ ಸರ್ ಮುಂದೆ ಕ್ಯಾಮ್ರಾನೇ ಇಲ್ಲ, ನೀವಿಬ್ರೇ ಇದ್ದೀರಾ, ಹಂಗೇ ಮಾಡಿ. 3, 2, 1 ಮೂವ್. ಅವ್ರ ಫೇಸ್ ನೋಡಿ ಸರ್ ಹಾಗೆ. ಇವಾಗ ಕೂರಿಸಿ ಸರ್, ಇವಾಗ ಕುಡ್ಕೊಳ್ಳಿ ನೀವು. ಓಕೆ, ಅವ್ರ ಫೇಸ್ ನೋಡಿ ಹಾಗೆ. ಕುಡಿ ಈಗ. ಆಕ್ಷನ್ ಕಂಟಿನ್ಯೂಟಿ ಅದು. ಓಕೆ, ಮೇಡಮ್ ಕಂಟೆಂಟ್ ನೋಡಿ ನೋಡಿ ಅವನು ಮಕ್ಕಳು ಕಳ್ಳ. ಕೇಳೋದು ಕೊಡಲ್ಲ. ಅಲ್ಲ, ನಾ ಫೋನ್ ಮಾಡ್ಬಿಟ್ಟು ದಿಲ್ಪಸ್ ತಗೊಂಡ್ ಪೀಸ್ ತಗೊಂಡ್ಬರ್ರಿ. ಥ್ಯಾಂಕ್ ಯು. ಡ್ಯಾನ್ಸ್ ಆನ್ ಡಿಕೆಡಿ. 1 2 3 ಗೋ. 1 2 3 ಗೋ. ಕೈ ಬಿಡು. 1 2 3 ನಾನು ತಿಕ್ಕಡ ಕ್ಯಾಮ್ರಾ ಕಂತೆ. 1 2 3 There is no step. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
ಉಮೇಶ್ ಬ್ರೋ ಶರತ್ ಬ್ರೋ ನೋಡಿ ಈ ತರ ಊಟ ಆಗಿದ ತಕ್ಷಣ ಮಲ್ಕೊಂಡ್ಬಿಡ್ತಾರೆ. ಏನ್ ಸಮಾಚಾರ ಕೇಳಿಸ್ಲೇ ಇಲ್ಲ. ಅದಕ್ಕೆ ರಿಪೀಟ್ ಮಾಡಿ ಸ್ವಲ್ಪ ಹಿಂದೋಗು. ನಮಗೂ ನಿದ್ದೆ ಬರ್ತದೆ. ನೀನು ಹೋಗಿ ಮಲ್ಕೊಂಬಿಡು. ಶರತ್ ಪಕ್ಕದಲ್ಲಿ ಹಾಸ್ಕೊಟ್ಬಿಡ್ತೀನಿ ಈಗ. 3 ಜನ ಹಿಂಗೆ ಮಲ್ಕೊಂಬಿಡಿ. ಸೊ 3 ಬೆಡ್ ಇದೆ, 3 ಜನ ಮಲ್ಕೊಂಡ್ರೆ ನಾವು ಡ್ರೈವ್ ಮಾಡ್ಕೊಂಡು ಹೋಗೋಣ. ಸೊ ಕಾಸ್ಟ್ಯೂಮ್ ನಂಬರ್ 4 ಹಾಕೊಂಡು ರೆಡಿ ಆಗಿ ಶೂಟ್ ಮುಗಿಸಿದ್ದೀವಿ ಈ ಔಟ್ಫಿಟ್ಟಲ್ಲಿ. ಆ್ಯಂಡ್ ನೆಕ್ಸ್ಟ್ ಔಟ್ಫಿಟ್ ಹಾಕೊಂಡ್ರೆ ಅದು ನಮ್ಮ ಲಾಸ್ಟ್ ಕಾಸ್ಟ್ಯೂಮ್ ಫಾರ್ ದ ಡೇ ಆ್ಯಂಡ್ ವಿ ವಿಲ್ ಬಿ ಡನ್ ಫಾರ್ ದ ಡೇ. ಆ್ಯಂಡ್ ನಾವು ಚೂಸ್ ಮಾಡ್ಕೊಂಡಿರೋ ಸಾಂಗು ಯಾವ ಸಾಂಗ್ ಮಾಡ್ತಾ ಇದೀವಿ ಅಂತ ಎಲ್ಲರೂ ಗೆಸ್ ಮಾಡಿ. ಮೋಸ್ಟ್ಲಿ ಫಸ್ಟು BTS ಹಾಕ್ತೀನಿ ಅನ್ಸುತ್ತೆ. ಸೊ ವಿಡಿಯೋ ಡ್ರಾಪಿಂಗ್ ಸೂನ್. ಶೂಟ್ ಮಾಡ್ತಿರುವಂಥ ಪ್ರಾಪರ್ಟಿಯ ಗಾರ್ಡನ್. ದಿಸ್ ಇಸ್ ದ ಹೌಸ್. ಇಂಟೀರಿಯರ್ಸ್ ನೀವು ವಿಡಿಯೋಲಿ ನೋಡಿದಾಗ ಗೊತ್ತಾಗುತ್ತೆ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ನಂಬರ್ 5. ವೈಟ್ ಡ್ರೆಸ್ ಆಯಿತು, ಅದಾದಮೇಲೆ ಒಂದು ಡ್ರೆಸ್ ಆಯಿತು, ಅದಾದಮೇಲೆ ಪ್ಯಾಂಟ್ ಆ್ಯಂಡ್ ಟಾಪ್ ಆಯಿತು, ಅದಾದಮೇಲೆ ಒಂದು ಡ್ರೆಸ್ ಆಯಿತು. ಹಾಂ, ದಿಸ್ ಇಸ್ ಮೈ 5th ಔಟ್ಫಿಟ್. ಸೊ ಸಲ್ವಾರ್ ಹಾಕಿದ್ದೀನಿ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಫ್ರಮ್ ಮಿಂತ್ರಾಲೇ ತೊಗೊಂಡಿರೋದು. ಆ್ಯಂಡ್ ಇನ್ನು ಲಾಸ್ಟ್ ಒಂದು ಔಟ್ಫಿಟ್ ಇದೆ, ಅದೊಂದು ಸೀಕ್ವೆನ್ಸ್ ಮುಗಿಸ್ಕೊಂಡ್ರೆ ವಿಲ್ ಬಿ ಡನ್ ಫಾರ್ ದ ಡೇ. ಆ್ಯಂಡ್ ನಮ್ಮ ಪ್ರೀ ವೆಡ್ಡಿಂಗ್ ಶೂಟೇ ಮುಗ್ದೋಗುತ್ತೆ. ಆ್ಯಕ್ಚುಲಿ ಏನಂದರೆ ನಾವು ಉಡುಪಿಗೆ ಹೋಗಬೇಕಿತ್ತು ಶೂಟ್ಗೆ, ಬಟ್ ಅದು ಲಾಂಗ್ ವೀಕೆಂಡ್ ಆಗಿದ್ದರಿಂದ ನಮಗೆ ಸ್ಟೇ ಸಿಗಲಿಲ್ಲ. ಮತ್ತು ನಂಗೆ ಅಲ್ಲಿ ಶೂಟ್ ಮಾಡೋಕ್ಕೆ ಒಂದು ಒಳ್ಳೆ ಇಂಟೀರಿಯರ್ಸ್ ಇರುವಂಥ ಪ್ರಾಪರ್ಟಿ ಸಿಗಲಿಲ್ಲ. ಲೈಕ್ ಇಟ್ ವಾಸ್ ಆಲ್ ಬುಕ್ಡ್ ಆ್ಯಂಡ್ ಯಾವುದೂ ಸಿಗ್ತಿರಲಿಲ್ಲ. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಫೈನಲಿ ಇಲ್ಲೇ ಬೆಂಗಳೂರು ಕನಕಪುರ ರೋಡಲ್ಲಿ ನನಗೆ ಈ ಪ್ರಾಪರ್ಟಿ ಸಿಕ್ತು. ಆ್ಯಂಡ್ ಐ ಕುಡ್ ಶೂಟ್. ನಿಮಗೆ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ ಔಟ್ಪುಟ್ ನನಗೆ ಬೇಕಾಗಿರೋ ಥರ ವಿಡಿಯೋ, ಆ ಏಸ್ಥೆಟಿಕ್ ಮನೆ ಆಗಿರಲಿ. ಒಂದು ನಾನು ಬೇಸಿಕ್ಲಿ ಥೀಮ್ ತೊಗೊಂಡಿದ್ದು ಯಾವ ಥರ ಬೇಕು ಅಂದರೆ ಇನ್ನೂ ಬೇಕಾಗಿದೆ ಸಾಂಗ್ ಇದೆಯಲ್ಲ ಆ ಥರ ವಿಡಿಯೋ, ಆ ವೈಬು, ಆ ಫೀಲ್ ಬರಬೇಕಂತ ನಾನು ಹೇಳಿದ್ದಿದ್ದು ಬೇಸಿಕ್ಲಿ ಫಾರ್ ದ ಸಾಂಗ್ ವಿಚ್ ವಿಲ್ ಸಿ. ಸಾಂಗ್ ಬೇರೆ, ಬಟ್ ನಾನು ಮಾಡ್ತಿರೋಂಥ ಸಾಂಗ್ ಬೇರೆ, ಬಟ್ ಫೀಲ್ ಆಫ್ ದ ವಿಡಿಯೋ ಶುಡ್ ಬಿ ಲೈಕ್ ಇನ್ನೂ ಬೇಕಾಗಿದೆ ಅಂತ ಹೇಳಿದ್ದೆ. ಸೊ ಅದನ್ನು ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ನಾನು ತುಂಬ ಕಂಪಲ್ಸರಿ ಹೇಳಿದ್ದೆ ನನಗೆ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಸ್ ಥರ ಬೇಡ ಅಂತ, ಸೊ ವಿಡಿಯೋಗಳ ಥರ ಬೇಡ ಅಂತ. ಸೊ ವಿ ಹ್ಯಾವ್ ಮ್ಯಾನೇಜ್ ಟು ಕ್ಯಾಪ್ಚರ್ ಸಮ್. ಸೊ ಹೋಪ್ಫುಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಫೈನಲ್ ಔಟ್ಫಿಟ್ ಇನ್ ಅ ಪಿಕ್ಚರ್ ಈಸ್ ಹಿಯರ್. ನೋಡಿ ಬ್ಯೂಟಿಫುಲ್ ಸನ್ಸೆಟ್ ಕಾಣಿಸುತ್ತೆ ನಿಮಗೆ ಇಲ್ಲಿಂದ. ಇಟ್ ವಾಸ್ ಟೂ ಬ್ಯೂಟಿಫುಲ್. ಸನ್ಸೆಟ್ ನೋಡಾಯಿತು, ಸನ್ಸೆಟಲ್ಲಿ ಫೋಟೋನೂ ತೊಗೊಂಡಾಯಿತು. ಇವಾಗ ಒಂದು ಲಾಸ್ಟ್ ಒಂದು ಸೆಗ್ಮೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನನ್ನ ಗಂಡ ಪಾಪ್ಕಾರ್ನ್ ತಿಂತಾ ಇದ್ದಾರೆ. You need to rejuvenate yourself. ಯು ನೀಡ್ ಟು ಸ್ಪೀಕ್ ಇನ್ ಕನ್ನಡ. ಕ್ಷಮಿಸಿ. ಆಯಿತು, ಬಟ್ ಆ್ಯಕ್ಟಿವ್ ಆಗಿರ್ಬೇಕು. ಡನ್. ಸಿ ದಿಸ್ ಪ್ರಾಪರ್ಟಿ. ನಂಗೆ ಇದ್ರ ಸ್ವಿಚ್ ಬೋರ್ಡ್ ಸಖತ್ ಇಷ್ಟ ಆಯಿತು. ಈಗ ತೋರಿಸ್ತೀನಿ. ಇಲ್ಲಿ ನೋಡಿ ಏನು ಸಖತ್ತಾಗಿದೆ ಅಲ್ಲ, ಫುಲ್ ವಿಂಟೇಜ್, ಜಸ್ಟ್ ಲೈಕ್ ಮೈ ಸೋಲ್. ನೋಡಿ ಸಖತ್ತಾಗಿದೆ. ಪ್ಲೀಸ್ ನಮ್ಮನೆಗೆ ಅದೇ ಥರ ಹಾಕ್ಸೋಣ ಸ್ವಿಚ್ ಬೋರ್ಡ್. ಡನ್ ಡನ್ ಅಂತೆ. ಮನೆ ಆಗೋಯ್ತಲ್ಲ, ಇನ್ನೇನು ಕಟ್ಸ್ತೀವಿ. ಚೇಂಜ್ ಮಾಡಿಸ್ಬೇಕು ಪಿಕ್ಚರ್ಸ್ನ. ಓಕೆ, ಸೊ ನಮ್ಮ ಇವತ್ತಿನ ದಿನ ಮುಗ್ದಿದೆ. ಆ್ಯಂಡ್ ಆಲ್ಸೋ ಅಲ್ಲಿ ಕತ್ಲಾಗಿದೆ. ನನ್ನ ಹೇರ್ ಸ್ಟೈಲ್ ಸಖತ್ತಾಗಿದೆ. ಸೊ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಫೈನಲಿ ಮುಗ್ದಿದೆ. ಆ್ಯಂಡ್ ನಾವು ಹೊರಟಿದ್ದೀವಿ ನಮ್ಮ ಮನೆಗೆ. ಆ್ಯಂಡ್ ಶೂಟ್ ಚೆನ್ನಾಗಾಯಿತು. ಆ್ಯಂಡ್ ಐ ಹೋಪ್ ಯು ಗೈಸ್ ವಿಲ್ ಲೈಕ್ ದ ಫೈನಲ್ ರಿಸಲ್ಟ್. ಆ್ಯಂಡ್ ಈ BTS ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆದಷ್ಟು ಬೇಗ ಮುಂದಿನ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬೈ.